ದಾಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಪಹಲ್ಗಾಮ್ ಗಡಿ ಭಾಗದಲ್ಲಿ ಮಧ್ಯರಾತ್ರಿ ದಿಢೀರ್ ಪಾಕಿಸ್ತಾನದಿಂದ ವಿಡಿಯೋ ಒಂದು ಬಿಡುಗಡೆಯಾಗಿತ್ತು. ಮಿಡ್ ನೈಟ್ನಲ್ಲಿ ಪ್ರಧಾನಿ ಮೋದಿ ಸಭೆ ನಡೆಸಿದ ಬೆನ್ನಲ್ಲೇ ಪಾಕ್ ದಿಢೀರ್ ಒಂದು ಹೇಳಿಕೆಯನ್ನು ರಿವೀಲ್ ಮಾಡಿತ್ತು. ಪಾಕಿಸ್ತಾನ 24-36 ಗಂಟೆಗಳಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಲಿದೆ. ಅವರದ್ದೇ ಆದ ಕಲ್ಪನೆ. ಭಾರತದ ದಾಳಿ ಬಗ್ಗೆ ನಮಗೆ ಖಚಿತ ಗುಪ್ತಚರ ಮಾಹಿತಿ ಇದೆ. ಭಾರತದ ದಾಳಿಯನ್ನ ಎದುರಿಸುವುದಕ್ಕೆ ನಾವು ಸಿದ್ಧ. ಈ ಎಲ್ಲ ಧೈರ್ಯಗಳು ನಮ್ಮ ಯೋಧರನ್ನ ಈಗಾಗಲೇ ಪಾಕಿಸ್ತಾನಿ ಪಡೆ ವಶಪಡಿಸಿಕೊಂಡಿದೆ. ಸೊ ಅದು ಕೂಡ ಸೂಕ್ಷ್ಮ ವಿಚಾರ. ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಸಚಿವ ಅತಾತುಲ್ಲಾ ತರಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟರು. ಮಧ್ಯರಾತ್ರಿ ದಿಢೀರ್ ಪಾಕಿಸ್ತಾನದಿಂದ ಒಂದು ವಿಡಿಯೋ ಬಿಡುಗಡೆಯಾಗುತ್ತೆ. ಈ ವಿಡಿಯೋ ಬಿಡುಗಡೆ ಮಾಡ್ಕೊಂಡು ಇವರು ಯಾವ ಸಂದೇಶ ಭಾರತಕ್ಕೆ ಕೊಡ್ತಾ ಇದ್ದಾರೆ ಎನ್ನುವಂಥದ್ದೇ ಒಂದು ರೀತಿಯ ಅಸಂಬದ್ಧ. 24-36 ಗಂಟೆಗಳಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಲಿದೆ. ಸೊ ಈಗಾಗಲೇ ಕದನ ವಿರಾಮವನ್ನು ಕೂಡ ಉಲ್ಲಂಘನೆ ಮಾಡಿತ್ತು ಪಾಕಿಸ್ತಾನ. 6 ಬಾರಿ ಸತತ 6 ಬಾರಿ ನಮ್ಮ ದೇಶದ ಕೂಂಬಿಂಗ್ ಕಾರ್ಯಾಚರಣೆ, ಭಾರತದ ಅತ್ಯಂತ ಸೂಕ್ಷ್ಮ ಗಡಿ ಅಂತ ಕರೆಸಿಕೊಳ್ಳುವ ಜಮ್ಮು ಕಾಶ್ಮೀರ ಅಥವಾ ಪಹಲ್ಗಾಮ್ ಆಸುಪಾಸಿನ ಗಡಿಯಲ್ಲಿ ಭಾರತೀಯ ಯೋಧರು ಕೂಂಬಿಂಗ್ ಕಾರ್ಯಾಚರಣೆ ಏನು ಅನ್ನೋದನ್ನು ಕೂಡ ಈ ಹಿಂದಿನ ಬುಲೆಟಿನ್ನಲ್ಲಿ ವಿವರಿಸಿದ್ವಿ. ಸೊ ಅಲ್ಲಿ ಉಗ್ರರನ್ನು ಗುರಿಯಾಗಿಸುವುದು, ಜೊತೆಗೆ ಉಗ್ರರನ್ನು ಪತ್ತೆ ಹಚ್ಚುವುದು, ಉಗ್ರರ ಚಟುವಟಿಕೆಗಳ ಮೇಲೆ ನಿಗಾ ಇರಿಸುವುದು, ಉಗ್ರರ ಎಲ್ಲ ತರಹದ ಆಕ್ಟಿವಿಟೀಸನ್ನು ಕೂಡ ಅಬ್ಸರ್ವ್ ಮಾಡುವುದು, ಈ ಸಂದರ್ಭ ಅಥವಾ ಇದರ ಭಾಗವಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಯುತ್ತೆ. ನಮ್ಮ ಯೋಧರು ಅದರಲ್ಲಿ ನಿರತರಾಗಿದ್ದಾರೆ. ಆ ಕಾರ್ಯಾಚರಣೆ ಮಿಂಚಿನ ವೇಗದಲ್ಲಿ ನಡೀತಾ ಇದೆ. ಸೊ ಈ ಕಾರ್ಯಾಚರಣೆಯನ್ನು ತಡೆಯೊಡ್ಡಬೇಕು ಅಥವಾ ಇದಕ್ಕೊಂದು ಸಮಸ್ಯೆಯಾಗುವಂತೆ ಅವರ ಗುಂಡಿನ ಚಕಮಕಿಯೂ ಕೂಡ ನಡೆಯುತ್ತೆ. ಅದಕ್ಕೆ ತಕ್ಕದಾದಂತಹ ಉತ್ತರವನ್ನು ಭಾರತವು ಕೂಡ ಕೊಟ್ಟಿದೆ. ಪ್ರತ್ಯುತ್ತರವನ್ನು ಕೊಟ್ಟಿತ್ತು. ಅವರ ಗುಂಡಿಗೆ ಭಾರತೀಯ ಯೋಧರು ಕೂಡ ಗುಂಡು ಹಾರಿಸಿದ್ರು. ಕೂಂಬಿಂಗ್ ಕಾರ್ಯಾಚರಣೆಯನ್ನು ಸಕ್ಸಸ್ ಮಾಡಬಾರ್ದು ಎನ್ನುವಂತಹ ಇರಾದೆ ಪಾಕಿಸ್ತಾನದ ಸೈನಿಕರದ್ದಾಗಿತ್ತು. ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಯೋಧರು ಕೂಡ ಅದಕ್ಕೆ ಕೊಡ್ತಾ ಇದ್ರು. ಒಟ್ಟಾರೆ ಇದಕ್ಕೆಲ್ಲವಕ್ಕೂ ಕೂಡ ಇವತ್ತು ನಿರ್ಧಾರ ಆಗುತ್ತಾ ಮೋದಿ ನೇತೃತ್ವದ ಸಭೆಯಲ್ಲಿ. ಈ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಳ್ಳಬಹುದು, ಯಾರ್ಯಾರ ಸಲಹೆಗಳನ್ನು ಮೋದಿ ಕೇಳಲ್ಪಡ್ತಾರೆ, ಆ ಸಲಹೆಗಳಿಗೆ ಮೋದಿ ತೆಗೆದುಕೊಳ್ಳುವಂತಹ ನಿರ್ಧಾರ, ಬೇರೆ ಬೇರೆ ದೇಶದ ಸಲಹೆಗಳನ್ನು ಈಗಾಗಲೇ ಭಾರತ ತೆಗೆದುಕೊಂಡಿದೆ. ಬಲಾಢ್ಯ ದೇಶಗಳೆಲ್ಲವೂ ಕೂಡ ಭಾರತದ ಪರ ಒಲವನ್ನು ತೋರಿಸಿದೆ. ಅಮೆರಿಕ ಪ್ರತ್ಯಕ್ಷವಾಗಿ ಭಾರತದ ಪರವಾಗಿದ್ದರೂ ಕೂಡ ಪರೋಕ್ಷವಾಗಿ ಪಾಕಿಸ್ತಾನದ ಪರ ಇಲ್ಲ ಅಂತ ಹೇಳಿ ಭಾವಿಸಬಾರ್ದು. ಸೊ ಭಾರತ ಅದನ್ನೂ ಕೂಡ ಯೋಚನೆ ಮಾಡಿಕೊಂಡು ಪಾಕಿಸ್ತಾನ ಪರ ಯಾವ್ಯಾವ ದೇಶಗಳು ನಿಲ್ಲಬಹುದು ಇದರ ಎಲ್ಲದರ ಪರಿಜ್ಞಾನ ಭಾರತಕ್ಕಿದೆ. ಹಾಗಾಗಿ ಭಾರತ ತೆಗೆದುಕೊಳ್ಳುವಂಥ ಇವತ್ತಿನ ನಿರ್ಧಾರ ನಿಜಕ್ಕೂ ಕೂಡ ಅತ್ಯಂತ ಮಹತ್ವದ್ದಾಗಿರುತ್ತೆ. ಭಾರತಕ್ಕೆ ಕೊಡಲಾಗಿರ್ತಕ್ಕಂತಹ ಬಲಾಢ್ಯ ದೇಶಗಳ ಸಲಹೆಗಳನ್ನು ಕೂಡ ಭಾರತ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡುತ್ತಾ ಮುಂದೆ ತೆಗೆದುಕೊಳ್ಳಬಹುದಾದಂತಹ ನಿರ್ಧಾರಗಳ ಬಗ್ಗೆ ಇಡೀ ದೇಶದ ಜನರ ಚಿತ್ತ ನೆಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.